ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ಇಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ, ಇವತ್ತು ಬೆಳಗ್ಗೆ ನೋಡಿದ್ರಿ ಹೇಗೆ ಲೈಕ್ ಈ ಕ್ವೀನ್ ಆಫ್ ಕಪ್ಸ್‌ಗೆ ಆಯಿತಾ, ಈ ಕ್ವೀನ್ ಆಫ್ ವಾಂಡ್ಸ್ ಯಾವ ಥರ ತೊಂದರೆ ಏನೋ ಮಾಡಿದ್ರು, ಏನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ಸಿದ್ರು. ಮತ್ತು ಜೊತೆಗೆ ಈ ಪೇಜ್ ಆಫ್ ಸೋರ್ಡ್ಸ್ ಕೂಡ ಬಂದಿತ್ತು ಆಯಿತಾ. ಸೊ, ಇಬ್ಬರು ಕ್ಯಾರೆಕ್ಟರ್ಸ್ ತೋರಿಸಿದ್ರು ಆಯಿತಾ. ಬೆಳಗ್ಗಿನ ರೀಡಿಂಗಲ್ಲಿ ನೀವು ನೋಡ್ಬೋದು, ಅದೇ ಕಾರ್ಡ್ಸ್ ಇಟ್ಟಿದ್ದೀನಿ. ಸೊ, ಈ ಇಬ್ಬರು ಕ್ಯಾರೆಕ್ಟರ್ಸ್ ತೋರಿಸಿದ್ರು. ಯಾರೋ ಇಬ್ಬರು ಇವರ ಜೀವನದಲ್ಲಿ ಆಟ ಆಡಿದ್ರು ಮೇಜರ್ ಆಗಿ ಅಂತಲೂ ತೋರಿಸಿದ್ರು. ಈ ಥರ ಒಂದೇ ಇದರಲ್ಲೇ ತೊಗೋಬೇಕು ಅಂತಲ್ಲ, ಎಲ್ಲರೂ ಜೀವನದಲ್ಲೂ ಒಬ್ಬರಲ್ಲ ಒಬ್ಬರು ಆಟ ಆಡಿರ್ತಾರೆ ಅಲ್ವಾ. ಒಬ್ಬರಲ್ಲ ಒಬ್ಬರು ಒಂದು ನೆಗೆಟಿವಿಟಿ ಆಗಿರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ, ಇಲ್ಲದೇನೂ ಇರೋರು ಇದ್ದಾರೆ. ಏನು ಆ ಥರ ಎಲ್ಲ ನೆಗೆಟಿವಿಟಿನೇ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದೀವಿ ಅಂತ ಹೇಳೋರು ಪುಣ್ಯವಂತರು ಆಯಿತಾ, ಆ ಥರ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಈ ಥರ ಇದೆ. ಸೊ, ಹೇಗೆ ಅಂತಂದರೆ ಲೈಕ್ ಅದಕ್ಕೆ ಬೆಳಗ್ಗೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ, ಇಲ್ಲಿ ಇಬ್ಬರು ಕ್ಯಾರೆಕ್ಟರ್ಸ್ ತೋರಿಸಿದ್ರು, ಇಬ್ಬರು ಕ್ಯಾರೆಕ್ಟರ್ಸ್ ಬಂತು. ಸೊ, ಹಾಗಾಗಿ ಇದೆರಡು ಕಾರ್ಡ್ ಇಟ್ಟಿದ್ದೀನಿ ಆಯಿತಾ. ಸೊ, ಒಂದು ಅಫ್ಕೋರ್ಸ್ ಕ್ವೀನ್ ಅಂತ ಬಂದಿದೆ ಅಂದರೆ ಅವರೇನು ಯಂಗ್ ಪರ್ಸನ್ ಅಲ್ಲ, ಕ್ವೈಟ್ ಓಲ್ಡ್ ಎನಫ್ ಆಯಿತಾ. ಏನು ಅಂದರೆ ಪ್ರಬುದ್ಧತೆ ಬಂದಿರಬೇಕಿತ್ತು, ಬಂದಿಲ್ಲ ಅಂತ ತೋರಿಸ್ತಿದ್ದಾರೆ ಅಷ್ಟೇನೆ. ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಆಯಿತಾ, ಆ ಥರ ಅಂತ. ಇದಂತೂ ಪೇಜು ಆಯಿತಾ, ಅಂದರೆ ವೆರಿ ಯಂಗ್ ಪರ್ಸನ್ ಅಂತ ತೋರಿಸ್ತಿದ್ದಾರೆ. ಇವ್ರ ಮಗ ಇರ್ಬೋದು ಅಥವಾ ಮಗಳಿರ್ಬೋದು, ಅಥವಾ ಸಮ್ವನ್ ಯಾರದೋ ಹೆಲ್ಪ್ ತೊಗೊಂಡಿರ್ಬೋದು ಇವರು ಆಯಿತಾ. ಯಾರದೋ ಹೆಲ್ಪ್ ತೊಗೊಂಡು ಈ ಥರ ಒಂದು ನೆಗೆಟಿವಿಟಿ ಮಾಡಿರ್ಬೋದು, ಅಥವಾ ಇವರ ಲೈಫಲ್ಲಿ ಅಂದರೆ ಇವ್ರಿಗೆ ಹತ್ರದವ್ರು ಯಾರೋ ಈ ಥರನೂ ಮಾಡಿರ್ಬೋದು ಆಯಿತಾ, ನೆಗೆಟಿವಿಟಿ ಮಾಡಿರ್ಬೋದು. ಇವರ ಯಂಗ್ಸ್ಟರ್ಸ್, ಇವ್ರಿಗಿಂತ ಚಿಕ್ಕೋರು ಇರ್ಬೋದು. ಇದು ಅಫ್ಕೋರ್ಸ್ ಚಿಕ್ಕೋರೇನೇನೆ ಆಯಿತಾ, ಇಬ್ಬರಿಗಿಂತನೂ ಚಿಕ್ಕೋರೇ ಇವರು ಆಯಿತಾ, ಆ ಥರ ತೋರಿಸ್ತಾ ಇದ್ದಾರೆ. ಸೊ, ಇಬ್ಬರು ಕ್ಯಾರೆಕ್ಟರ್ಸ್ ಬಂತು ವೆರಿ ಕ್ಲಿಯರ್ಲಿ, ಓಕೆನಾ. ಸೊ, ಹಾಗಾಗಿ ನಾನು ಈ ಥರ ಅರೇಂಜ್ ಮಾಡಿದ್ದೀನಿ ನೋಡಿ, ಓಕೆನಾ. ಸೊ, ಇವತ್ತು ನೋಡೋಣ ವೆರಿ ಕ್ಲಿಯರಾಗಿ. ಇದು ಸುಮ್ಮನೆ ಒಂದು ನೆಗೆಟಿವಿಟಿ ಆಯಿತು, ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ ಎಂಥ ನೆಗೆಟಿವಿಟಿ ಮಾಡಿದ್ದಾರೆ ಫಸ್ಟು ಕ್ಲಿಯರ್ ಮಾಡ್ಕೊಂಬಿಡೋಣ ಅಂತ ಈ ರೀಡಿಂಗ್ ಈ ಥರ ಮಾಡ್ತಾಯಿದ್ದೀನಿ, ಓಕೆನಾ. ಸೊ, ಎಸ್ ಮಾತಾ ಬಾಬಾ ಪ್ಲೀಸ್ ಗೈಡ್ ಮಾಡಿ, ಇವ್ರು ಏನು ನೆಗೆಟಿವಿಟಿ ಮಾಡಿದ್ದಾರೆ ಕ್ವೀನ್ ಆಫ್ ಕಪ್ಸ್ಗೆ ಅಂತ. ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಹಾಂ ಬಾಬಾ, ಇನ್ನೇನು ಹೇಳಬೇಕು. ಮಾತಾ ಕಾಳಿ ಪ್ಲೀಸ್ ಗೈಡ್ ಮಾಡಿ. ಪರ್ಸನಾಲಿಟಿ ಡಿಸಾರ್ಡರ್ ಮೈ ಗಾಡ್, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ಸಿದ್ದಾರೆ, ನೋಡ್ಕೊಳ್ಳಿ ಆಯಿತಾ. ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಬರ್ತಾ ಇದೆ ಆಯಿತಾ, ಫಸ್ಟ್ ಕಾರ್ಡು. ನಿನ್ನೆ ವಿಡಿಯೋ, ಮೈ ಗುಡ್ನೆಸ್, ಕರೆಕ್ಟು. ನಿನ್ನೆ ವಿಡಿಯೋಲೂ ಚೂರಿ ರಾಣಿ ಅಂತ ಹೇಳ್ಸಿದ್ರು, ಕ್ವೀನ್ ಆಫ್ ಸೋರ್ಡ್ಸ್ ಬಂದಿತ್ತು ಅನ್ಸುತ್ತೆ, ಚೂರಿ ರಾಣಿ ಅಂತ ಹೇಳ್ಸಿದ್ರು. ಆ್ಯಂಡ್ ಅವರು ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದು ಕ್ವೀನ್ ಆಫ್ ಕಪ್ಸ್ಗೆ ಅಂತ ತೋರಿಸಿದ್ರು ಆಯಿತಾ. ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾರ್ಸಿಸಿಸ್ಟಿಕ್ ಅಂತ ನಿನ್ನೆನೂ ಹೇಳ್ಸಿದ್ರು, ಮತ್ತೆ ಅದೇ ಹೇಳ್ತಾ ಇದ್ದಾರೆ, ಡಿಸಾರ್ಡರ್ ಅಂತ, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಥಿಂಗ್ ಆಯಿತಾ, ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತಲೇ ಹೇಳ್ತಾ ಇದ್ದಾರೆ. ದೇ ಡೋಂಟ್ ನೋ ಹೌ ಟು ಬಿ ದೆಮ್ಸೆಲ್ವ್ಸ್. ಇಂಥ ಜನಕ್ಕೆ ಏನು ಅಂತಂದರೆ ಅವ್ರಿಗೆ ಅವ್ರು ಇರಬೇಕು ಅನ್ನೋ ಬುದ್ಧಿ ಇರಲ್ಲ. ಯಾರನ್ನು ನೋಡು ಅವ್ರದ್ದು ಅದನ್ನು ಕಿತ್ಕೋಬೇಕು. ಈಗ ಯಾರು ಒಂದು ಒಳ್ಳೆ ಫೇಮಲ್ಲಿದ್ದಾರೆ ಅಂದ್ಕೊಳ್ಳಿ ಇವರು ಆಯಿತಾ, ಒಂದು ಫೇಮ್ ಇತ್ತು, ಅಥವಾ ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಗೊತ್ತಿಲ್ಲ, ಬಟ್ ವೆರಿ ಕ್ರಿಯೇಟಿವ್ ಅಂತ ಬರ್ತಾ ಇದೆ ಆಯಿತಾ. ಈ ಕಾರ್ಡು ವೆರಿ ಕ್ರಿಯೇಟಿವ್. ಈ ಥರ ನಾನು ಬರೀ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ, ನಿಮ್ಮ ಜೀವನದಲ್ಲಿ ಯಾರಿದ್ರು, ಯಾರು ಈ ಥರ ಒಂದು ಲೇಡಿ ಅಂತಲೇ ವೆರಿ ಕ್ಲಿಯರಾಗಿ ಬರ್ತಾ ಇದೆ. ಸೊ, ಇಲ್ಲಿ ಕಾರ್ಡು ಲೇಡಿ ಅಂತ ತೋರಿಸ್ತಿರೋದ್ರಿಂದ ಅದೇ ಥರ ಹೇಳ್ತಾ ಇದ್ದೀನಿ, ಓಕೆ. ನಿಮ್ಮ ಲೈಫಲ್ಲಿ ಜೆಂಟ್ಸ್ ಕೂಡ ಇರ್ಬೋದು, ಅರ್ಥ ಆಯ್ತಾ. ಸೊ, ಇಲ್ಲೇನು ಹೇಳ್ತಾ ಇದ್ದಾರೆ, ಅವ್ರಿಗೆ ಪರ್ಸನಾಲಿಟಿ ಡಿಸಾರ್ಡರ್ ಅಂತಿದ್ದಾರೆ. ಅವ್ರಿಗೆ ಆ್ಯಕ್ಚುಲಾಗಿ ನಾರ್ಸಿಸಿಸ್ಟ್ಗಳಿಗೆ ಗೊತ್ತಾಗೋದಿಲ್ಲ ಅವ್ರು ಏನು ಎತ್ತ ಏನೂ ಗೊತ್ತಾಗಲ್ಲ ಅವ್ರಿಗೆ. ಅವ್ರಿಗೇನೆಂದರೆ ಯಾರಾದರೂ ಚೆನ್ನಾಗಿದ್ದಾರೆ, ನಗ್ತಿದ್ದಾರೆ ಅಂತಂದರೆ ಆ ನಗು ಇರಕೂಡ್ದು. ಯಾರು ಖುಷಿಯಾಗಿದ್ದಾರಾ ಅಥವಾ ಇನ್ನೇನೋ ಒಂದು ಕ್ರಿಯೇಟಿವ್ ಆಗೇನೋ ಕೆಲಸ ಮಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಏನು ಇನ್ಯಾರ ತಂಟೆಗೂ ಬರಬಾರ್ದು, ಬಂದಿಲ್ಲ ಆಯಿತಾ. ಅವ್ರ ಪಾಡಿಗವರು ಅಂದರೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡು ನೀವು ನಿಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರು, ಅವ್ರಿಗೆ ಸಹಿಸಲ್ಲ. ಆ ಥರ ಪರ್ಸನಾಲಿಟಿ ಡಿಸಾರ್ಡರ್ ಅಂದರೆ. ಅವ್ರ ಮಕ್ಳ ಬಗ್ಗೆನೂ ಕೇರ್ ಮಾಡಲ್ಲ. ಈಗ ಮಕ್ಕಳು ಅಂತಲೂ ಹೇಳ್ಸಿದ್ರು, ಅವ್ರು ಯಾವ ಥರ ನೆಗೆಟಿವಿಟಿ ಮಾಡೋಕ್ಕೆ ಕೊಟ್ಟೋಗ್ತಾರೆ ಅಂತಂದರೆ ಅವ್ರ ಮಕ್ಳ ಬಗ್ಗೆನೇ ಯೋಚನೆ ಮಾಡಲ್ಲ ಅವರು, ಖಂಡಿತ ಯೋಚನೆ ಮಾಡಲ್ಲ. ಅವ್ರಿಗೇನೆಂದರೆ ಇವ್ರಿಗೇನಾದ್ರು ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ ಆಯಿತಾ. ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರು ಅಂದರೆ ಮುಗೀತು ಕತೆ ಅಲ್ಲಿಗೆ. ಅವ್ರಿಗೆ ಅದೇ ಯೋಚನೆ ಮಾಡ್ತಿರ್ತಾರೆ. ಅದೇ ಪರ್ಸನಾಲಿಟಿ ಡಿಸಾರ್ಡರು. ಒಂಥರ ಅವರಾಗೇ ಇರೋದಿಲ್ಲ. ಒಂದು ರೀತಿ ಬರೀ ನೆಗೆಟಿವ್ ಯೋಚನೆಗಳೇನೇನೆ. ಮೇಲ್ನೋಟಕ್ಕೆ ನಗ್ತಾ ಇರೋ ಥರ ಇರ್ತಾರೆ, ಅಯ್ಯಪ್ಪ, ಬಟ್ ಭಯಂಕರ ನೆಗೆಟಿವಿಟಿ
ಅವ್ರ ತಲೆಯಲ್ಲಿ ಓಡೋದೇ ಬರೀ ನೆಗೆಟಿವ್ ಆಗೇ ಯೋಚನೆ ಮಾಡೋದವರು. ಯಾರ ಬಗ್ಗೆನೂ ಒಂದು ಒಳ್ಳೆಯ ಅಭಿಪ್ರಾಯ ಇರಲ್ಲ ಅವ್ರಿಗೆ. ಯಾರು ಸಿಗ್ತಾರೆ ಅವ್ರ ಹತ್ರ ಒಂದು ಏನದು ಅವರಿಂದ ಅಡ್ವಾಂಟೇಜ್ ಏನು ಸಿಗುತ್ತೆ ನೋಡ್ತಾರೆ ಅಷ್ಟೇನೆ. ಅಲ್ಲಿವರೆಗೂ ಸುಮ್ಮನಿರ್ತಾರೆ. ಏನಾದ್ರು ಅಡ್ವಾಂಟೇಜ್ ಸಿಗ್ತಾ ಇಲ್ವಾ ಅವ್ರಿಗೆ, ಮುಗೀತು ಕತೆ. ನೆಕ್ಸ್ಟ್ ಮೊಮೆಂಟ್ ಒಂದು ಶುರು ಮಾಡಿದ್ರು ನೆಗೆಟಿವಿಟಿ ಅಂತಲೇ. ಏನೂ ಇಲ್ಲ ಅಂದರೂ ಒಂದು ಜಗಳ ಕದನ ಹಾಕಿ ಜಗಳ ಕದನ ಶುರು ಮಾಡಿಸಿ ಸುಮ್ಮನೆ ಸೈಲೆಂಟಾಗಿ ಕೂತ್ಬಿಡ್ತಾರೆ, ಏನೂ ಗೊತ್ತೇ ಇಲ್ಲ ಅನ್ನೋಂಗೆ. ಅಂಥ ಕ್ಯಾರೆಕ್ಟ್ರು ಅಂತ ಹೇಳ್ತಾ ಇದ್ದಾರೆ ಆಯಿತಾ. ದೇ ಡೋಂಟ್ ನೋ ಹೌ ಟು ಬಿ ದೆಮ್ಸೆಲ್ವ್ಸ್. ಅವ್ರ ಪಾಡ್ಗೆ ಅವರು ತಮ್ಮ ಕೆಲಸ ತಾವು ನೋಡಿಕೊಂಡು ಅವ್ರ ಜೀವನ ಅವ್ರು ನಡೆಸೋ ಬುದ್ಧಿನೇ ಇಲ್ಲ, ಆ ಥರ ಬುದ್ಧಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಒಂದು ಕ್ಯಾರೆಕ್ಟ್ರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವ್ರು ಏನು ಮಾಡಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಇಲ್ಲ, ಖಂಡಿತ ಯೋಚನೆ ಇಲ್ಲ ಆಯಿತಾ. ಅವ್ರಿಗೆ ಎಂತೆಂಥ ಏನು ಡಿಸಾರ್ಡರ್ ಇದು ಅಂತಂದರೆ ಸಖತ್ತಿತ್ತು. ಮೆಂಟಲ್ ಡಿಸಾರ್ಡರು, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತಾ ಇದ್ದಾರೆ. ಅದೇ ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇರೋದು ಆಯಿತಾ. ಅವ್ರು ಏನು ಅಂತಂದರೆ ಯಾರನ್ನು ನೋಡು ಎಲ್ಲರೂ ಒಂಥರ ದುಃಖದಲ್ಲಿರಬೇಕು, ಬೇಜಾರಾಗಿರಬೇಕು, ಅವ್ರದ್ದೇ ದುಃಖ ಹೇಳ್ಕೊತಿರ್ತಾರೆ, ಅದನ್ನೇ ಕೇಳ್ಕೊಂಡು ನೀವು ಕೂತಿರ್ಬೇಕು, ಬೇರೆ ಇನ್ನೇನು ಮಾತಾಡೋಂಗಿಲ್ಲ. ನೀವೇನಾದರೂ ಇಲ್ಲ ಬೆಲ್ಲ ಅಂದರೆ ಮುಗಿದೋಯ್ತಲ್ಲಿ ಕತೆ, ನೀವೇ ಟಾರ್ಗೆಟ್ ಆಗಿಬಿಡ್ತೀರ ಅವಾಗ. ಆ ಥರ ಅಂಥ ಮೆಂಟಲ್ ಕೇಸ್ಗಳು. ಅಂದರೆ ನಾವು ಹಂಗೆ ಹೇಳ್ಬಾರ್ದು, ನಾನು ಜಡ್ಜ್ ಮಾಡಬಾರ್ದು, ಮಾಡಬೇಕು ಅಂತ ಅಲ್ಲ ನಾವು ಮಾತಾಡ್ತಿರೋದು ಈ ಥರ. ಬಟ್ ಆ ಥರ ಎನರ್ಜಿ ಆ ಥರ ಬರೋಕ್ಕೆ ಶುರು ಆದಾಗ ನನಗೆ ಗೊತ್ತಿಲ್ಲದೆ ಕೋಪ ಆ ಥರ ತೋರಿಸ್ತಾರೆ ಭಗವಂತ, ನಾನೇನು ಮಾಡ್ತೀನಿ, ಆ ಥರ ಎನರ್ಜಿ ಬರ್ತಾ ಇದೆ. ಸೊ ಅವ್ರು ಮಾಡಿರೋದು ಅದೇ, ಟಾರ್ಗೆಟ್ ಮಾಡಿರೋದು ಯಾತಕ್ಕೆ ಅಂತಂದರೆ ಅವ್ರು ನೋಡೋಕ್ಕೆ ಚೆನ್ನಾಗೇ ಇರ್ಬೋದು, ಅಥವಾ ಏನೆಲ್ಲ ಒಂದು ಸೌಕರ್ಯ ಇರ್ಬೋದು, ಕ್ವೀನ್ ಅಂತ ತೋರಿಸ್ತಾ ಇದ್ದಾರೆ. ನೀನೇ ರಾಣಿ ಕಣಮ್ಮ ತಾಯಿ, ನೀ ಇನ್ನೊಬ್ಬರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು. ಅದಕ್ಕೆ ಆ ಮೆಂಟಲ್ ಅದರ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳೋದು, ಅರ್ಥ ಆಯ್ತಾ. ಇದು ಆಗಿರೋದು. ಸೊ ಇಂಥವರು ನಿಮ್ಮ ಲೈಫಲ್ಲಿ ಒಬ್ಬರಿದ್ದಾರೆ, ಒಬ್ಬರೇ ಇದ್ದರೆ ಸಾಕು, ಮುಗೀತಲ್ಲಿ ಕತೆ ಆಯಿತಾ. ಓ ಗಾಡ್, ಇನ್ನೇನು ಹೇಳಿಸ್ತಾರೆ ನೋಡೋಣ. ಓಕೆ, ಇನ್ನೇನು ಮಾಡಿದ್ದಾರೆ ಬಾಬಾ ಇವರು, ಇನ್ನೇನು ಮಾಡಿದ್ದಾರೆ, ಮಾತಾ ಕಾಳಿ ಪ್ಲೀಸ್ ಗೈಡ್ ಮಾಡಿ. ಇನ್ನೇನೇನು ಆಟ ಆಡಿದ್ದಾರೆ ಇವ್ರುಗಳು, ಇನ್ನೇನು ಮಾಡಿದ್ದಾರೆ, ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ರು, ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಮಾತಾ, ಪ್ಲೀಸ್ ಗೈಡ್ ಮಾಡಿ. ಎಸ್ ಬಾಬಾ ನೋಡಿ, ಟೈಗರ್ ಸಾಯಿ ಹೆಲ್ಪ್ಸ್ ವಿತ್ ಗ್ರೌಂಡಿಂಗ್, ಪ್ರೊಟೆಕ್ಷನ್, ಸೆಲ್ಫ್ ಕಾನ್ಫಿಡೆನ್ಸ್, ಇನ್ನರ್ ಸ್ಟ್ರೆಂತ್, ವಿಲ್ ಪವರ್, ಕ್ಲಾರಿಟಿ. ಇಲ್ಲೇನೆಂದರೆ ನಿಮ್ಮನ್ನು ನೋಡಿದ್ದಾರೆ ಆಯಿತಾ, ನಿಮಗೆ ಇರೋ ಒಂದು ಧೈರ್ಯ, ಸ್ಥೈರ್ಯ, ಯಾವ ಥರ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರಾ. ಅವ್ರು ಏನು ಅಂದರೆ ಸಖತ್ ನೆಗೆಟಿವಿಟಿ ಮಾಡಿಸಿದ್ದಾರೆ, ನಾನು ಹೇಳಿದ್ನಲ್ಲ, ಅವರೇ ನೆಗೆಟಿವ್ ಪರ್ಸನಾಲಿಟಿ ಇದು ಆಯಿತಾ. ನೆಗೆಟಿವ್ ಪರ್ಸನಾಲಿಟಿ ಜೊತೆಗೆ ಹೋಗಿ ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತಲೂ ಹೇಳಿಸಿದ್ದಾರೆ ಆಯಿತಾ. ನೀವು ನೆನ್ನೆ ಬೆಳಗ್ಗೆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಆಯಿತಾ. ಆ್ಯಕ್ಚುಲಿ ನೆನ್ನೆ ವಿಡಿಯೋನೂ ಸೊ ಏನು ಮೂನ್ ಸೈಕಲಲ್ಲಿ ಹೋಗಿ ಮಾಡಿಸಿದ್ದಾರೆ ನೆಗೆಟಿವಿಟಿ ಅಂತ ತೋರಿಸಿದ್ದಾರೆ, ಆಲ್ರೆಡಿ ಹೇಳಿದ್ದಾರೆ. ಇಲ್ಲಿ ಏನಂತಂದರೆ ಅವ್ರಿಗೆ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ ಹೇಗೆ ಸಾಧ್ಯ, ನೀವು ಹೇಗೆ ಸಾಧ್ಯ ಬದುಕೋಕ್ಕೆ, ನೀವು ಹೇಗೆ ಸಾಧ್ಯ ಆಚೆ ಬರೋಕ್ಕೆ, ನೀವು ಹೇಗೆ ಸಾಧ್ಯ ಇಷ್ಟು ಆರಾಮಾಗಿ ಹಿಂಗೆ ಕೂತಿದ್ದೀರಲ್ಲ ಚೆನ್ನಾಗಿ, ಆ ಥರ ಅಂತ ಸಂಕಟ. ಅದಕ್ಕೇ ಅವ್ರು ಯೋಚನೆ ಮಾಡ್ತಿರೋದು ಏನು ಅಂದರೆ ಈ ಪ್ರೊಟೆಕ್ಷನ್ಗೆ ಇನ್ನೇನು ಈ ಥರ ಏನು ಹಾಕಿದ್ದೀರಾ ನೀವು. ಇದೇ ಟೈಗರ್ ಐ ಅಂತಂದರೆ ಇದು ಆಯಿತಾ. ಇದು ಟೈಗರ್ ಐದು ಬ್ರೇಸ್ಲೆಟ್, ಓಕೆನಾ. ಇಲ್ಲೂ ಇದೆ ನೋಡಿ, ಟೈಗರ್ ಐ ಬ್ರೇಸ್ಲೆಟ್ ಇದು ಈ ಥರ. ಸೊ ಯಾವ ಬ್ರೇಸ್ಲೆಟ್ ಹಾಕ್ಕೊಂಡಿದ್ದೀರಾ ನೀವು, ಅಥವಾ ಯಾರಿದ್ದಾರೆ ನಿಮ್ಮ ಜೊತೆಗೆ, ಯಾರಿದ್ದಾರೆ ನಿಮ್ಮನ್ನು ಕಾಪಾಡೋಕ್ಕೆ ಅಂತ ಸಂಕಟ, ಅರ್ಥ ಆಯ್ತಾ. ಅವ್ರು ಎಲ್ಲಿಂದ ಬರ್ತಿದೆ ನಿಮಗೆ ಈ ಶಕ್ತಿ, ಎಲ್ಲಿಂದ ಸಿಗ್ತಾ ಇದೆ ನಿಮಗೆ ಈ ಶಕ್ತಿ, ಏನು ಮಾಡ್ತಾ ಇದ್ದೀರಾ ನೀವು, ಹೇಗೆ ಕಾಪಾಡ್ಕೋತಾ ಇದ್ದೀರಾ ನಿಮ್ಮನ್ನು ನೀವು ಅಂತಲೇ ಅವ್ರಿಗೆ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗ್ಬಿಟ್ಟಿದೆ, ದೊಡ್ಡ ಕ್ವಶ್ಚನ್ ಮಾರ್ಕ್. ಏಕೆಂದರೆ ಅವರು ಒಂದು ಸಲ ಟಾರ್ಗೆಟ್ ಮಾಡಿದ್ರೆ ಮುಗಿಸೋವರೆಗೂ ಬಿಡೋದಿಲ್ಲ ಅವರು. ಇದು ನಿಜವಾದ ಮಾತು ನಾನು ಹೇಳ್ತಾ ಇರೋದು, ಸುಮ್ಮನೆ ಅಲ್ಲ. ನಾರ್ಸಿಸಿಸ್ಟ್ ನೆಕ್ಸ್ಟ್ ಬರ್ತಾ ಇದೆ, ನೋಡೋರಂತೆ ಅವ್ರು ಯಾವ ಥರ ಇರುತ್ತೆ ಅವ್ರ ಏನು ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅಂತ ನೋಡೋರಂತೆ. ನೆಕ್ಸ್ಟ್ ಬರ್ತಾ ವಿಡಿಯೋಗಳು ರೆಡಿ ಆಗಿದೆ ಆಗಲೇ. ಸೊ ಇವಾಗ ಇದೇನು ಅಂತಂದರೆ ಲೈಕ್ ಅವ್ರು ಯಾವ ಥರ ಅಂತಂದರೆ
ಇವಾಗ ಇಷ್ಟು ನೆಗೆಟಿವಿಟಿ ಮಾಡಿದ್ದಾರೆ ಆಯಿತಾ. ಬೇರೆ ಯಾರೇ ಆಗಿದ್ದರು, ಬೇರೆ ಯಾವುದೇ ಒಂದು ಸಮಯ ಆಗಿದ್ದಿದ್ರೆ, ಬೇರೆ ಪರಿಸ್ಥಿತಿ ಆಗಿದ್ದಿದ್ರೆ ಡೆಫಿನೆಟ್ಲಿ ಅವ್ರು ಮಾಡಿಸಿರೋ ನೆಗೆಟಿವಿಟಿ ಬದುಕಕ್ಕಾಗ್ತಾನೇ ಇರಲಿಲ್ಲ ಆಯಿತಾ. ಇಲ್ಲ ಬದುಕಿದ್ರೂ ಕೂಡ ಹಾಸಿಗೆ ಹಿಡಿದು ಕೂತಿರ್ಬೇಕಿತ್ತು, ಆ ಥರ ಇದ್ದಿದ್ದು. ಹೆಂಗೆ ಶೈನ್ ಆಗ್ತಾ ಇದ್ದೀರಾ ನೀವು ಅಂತ, ನೀವು ಏನು ಪ್ರೊಟೆಕ್ಷನ್ಗೆ ಏನು ಮಾಡ್ತಾ ಇದ್ದೀರಾ, ಹೇಗೆ ಸಾಧ್ಯ ಈ ಥರ ಪ್ರೊಟೆಕ್ಟ್ ಆಗಿರೋಕ್ಕೆ ಅಂತ ತಲೆ ಕೆಟ್ಟ ಯೋಚನೆ ಮಾಡ್ತಾ ಇದ್ದಾರಂತೆ ಆಯಿತಾ. ಅದೇ ಅವ್ರಿಗೆ ತಲೆಯಲ್ಲಿರೋದು ಡಿಸಾರ್ಡರ್ ಏನಂದರೆ, ಅವಳು ಹೇಗೆ ಅವಳನ್ನ ಹಿಂಗೆ ಮುಗಿಸ್ಲಿ, ಹೇಗೆ ಅವಳಿಗೆ ಇದು ಮಾಡಿ, ಅವಳು ಏನು ಮಾಡ್ತಾ ಇದ್ದಾಳೆ, ಇಷ್ಟು ಮಾಡಿದ್ರೂ ಬದುಕಿದಾಳಲ್ಲ, ಇನ್ನೂ ಸತ್ತಿಲ್ವಲ್ಲ, ಇನ್ನು ಹೆಂಗೆ ಅವಳನ್ನ ಸಾಯಿಸ್ಲಿ, ಇನ್ನೇನು ಮಾಡಬೇಕು ಅಂತ ಬರೀ ಅದೇ. ಆ್ಯಂಡ್ ಅದೇನೇ ಇಲ್ಲಿ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆನೇ ಡಿಸ್ಕಷನ್ನು. ಇದು ಮಗ ಇರ್ಬೋದು ಅಥವಾ ಇನ್ಯಾರ್ದಾದ್ರೂ ಹೆಲ್ಪ್ ತೊಗೊಂಡಿರ್ಬೋದು, ಅವರು ಮೆಜಿಷಿಯನ್ ಹೆಲ್ಪ್ ತೊಗೊಂಡಿದ್ದಾರೆ, ಅದು ಬೇರೆ ವಿಷಯ. ಇವ್ರ ಜೊತೆಗೆ ಇನ್ನೊಬ್ರು ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಯಾವ ಥರ ಒಂದು ಸುಳ್ಳು ಅಪಪ್ರಚಾರ ಮಾಡಿದರು ಅಂತಲೂ ಹೇಳಿಸಿದ್ರು ನೋಡಿ. ಸೊ ಇನ್ನೇನೇನು ಮಾಡಿದ್ದಾರೆ ಗೊತ್ತಿಲ್ಲ. ಸೊ ಯಾವ ಥರ ಅಪಪ್ರಚಾರ ಮಾಡ್ಬೋದು ಅಂತನೂ ಅವರ ಒಂದು ಸ್ಥೈರ್ಯ ಮುರಿಯೋಕ್ಕೆ ಏನೆಲ್ಲ ಅಪಪ್ರಚಾರ ಮಾಡಿದ್ದಾರೆ ಭಗವಂತಂಗೆ ಗೊತ್ತು. ನಿಮ್ಮ ಬಗ್ಗೆ ಲೈಕ್ ಏನು ಮಾಡಿದ್ದಾರೆ ಏನು ಅಂತ. ಸೊ ಯಾರ್ದೋ ಒಂದು ಸಹಾಯ ತೊಗೊಂಡಿದ್ದಾರೆ. ಇದಿನ್ನೂ ಭಯಂಕರ ನೆಗೆಟಿವ್ ಆಯಿತಾ. ಇದು ಹುಟ್ಟುತ್ತಾನೆ ನೆಗೆಟಿವ್ ಇದು. ಓಕೆ, ಅದು ಇದ್ರ ಮಗ ಅಂತಲೂ ಹೇಳ್ಬೋದು ಅಥವಾ ಮಗಳು ಅಂತಲೂ ಹೇಳ್ಬೋದು. ಹುಟ್ಟು ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ನಕಾರಾತ್ಮಕತೆ ತುಂಬಿ ತುಳುಕ್ತಿದೆ ಅಂತ ತೋರಿಸ್ತಾ ಇದ್ದಾರೆ ನನಗೆ. ಓಕೆನಾ. ಎಸ್ ಬಾಬಾ. ನೋಡಿ, ಇವರಿಬ್ಬರು ನೋಡ್ತಾ ಇರೋದು ಮುಂದಕ್ಕೆ ನೋಡ್ತಾ ಇದ್ದಾರೆ. ಮುಂದೆ ಹೆಂಗೆ ಮಾಡಬೇಕು ಅಂತ. ಅಂದರೆ ಅವ್ರು ಮಾಡಿರೋದ್ರ ಬಗ್ಗೆ ಅವ್ರಿಗೆ ಒಂದಿಷ್ಟು ಕೂಡ ಹೇಳ್ತೀನಿ ಕೇಳಿ, ಏನೋ ಬೇಜಾರಿಲ್ಲ ಅಥವಾ ಒಂದು ಪಶ್ಚಾತ್ತಾಪ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ ನನಗೆ ಈ ಕಾರ್ಡ್ಸ್ಗಳಲ್ಲಿ. ಆ ಥರ ಏನೂ ಎನರ್ಜಿ ಬರ್ತಾ ಇಲ್ಲ ನನಗೆ ಎನರ್ಜಿ ತೋರಿಸ್ತಾ ಇರೋದೇ ಇನ್ನು ಹೆಂಗೆ ಆ್ಯಕ್ಷನ್ ತೊಗೊಳ್ಳಿ, ನಾನು ಇನ್ನೇನು ಮಾಡಲಿ ಹೇಳು ಇವಳನ್ನ ಮುಗ್ಸೋಕ್ಕೆ, ಇನ್ನೇನು ಮಾಡೋದನ್ನ ಕೂತ್ಕೊಂಡು ಡಿಸ್ಕಷನ್ ಇದೆ ಇವ್ರು ಮಾಡ್ತಾ ಇರೋದು. ಹೆಂಗೆ ಪ್ರೊಟೆಕ್ಟ್ ಆಗಿದ್ದಾಳೆ, ಇನ್ನೇನು ಮಾಡ್ಕೊಂಡಿರಬೇಕು ಅಂತ. ನೋಡಿ, ಇನ್ನೊಂದು ಕಾರ್ಡ್ ಬಿತ್ತು. ಅಯ್ಯೋ, ಎನರ್ಜಿ ವ್ಯಾಂಪೈರ್. ನೋಡಿ, ಇವರನ್ನೇ ನಾರ್ಸಿಸಿಸ್ಟ್ ಅಂತ ಹೇಳೋದು ಆಯಿತಾ. ಇದಕ್ಕಿಂತ ಇನ್ನೇನು ಕ್ಲಿಯರಾಗಿ ಬರೋಕ್ಕೆ ಸಾಧ್ಯ. ಕಾರ್ಡ್ಸ್ ತೋರಿಸ್ತಾ ಇದ್ದಾರೆ ಭಗವಂತ ನನಗೆ. ನಾನು ಏನು ಹೇಳಲಿ, ಮಾತಾ ಕಾಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು. ಸೊ ಇವ್ರಿಗೆ ಏನು ಗೊತ್ತಾ, ಈಗ ಎನರ್ಜಿ ವ್ಯಾಂಪೈರ್ ಅಂತಾರೆ ಅಂದರೆ ಇವ್ರಿಗೆ ಆ್ಯಕ್ಚುಲಿ ಒಂದು ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ ಆಯಿತಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ಸುಮ್ಮನೆ ಎಲ್ಲ ಬರ್ತಾ ಇರೋದು ಕಾರ್ಡ್ಸು. ಇವ್ರಿಗೊಂದು ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ. ಏನು ಅಂತಂದರೆ, ಒಬ್ರದ್ದು ಖುಷಿ ನೋಡೋಕ್ಕಾಗಲ್ಲ, ಒಬ್ರದ್ದು ಸುಖ ನೋಡೋಕ್ಕಾಗಲ್ಲ, ಒಬ್ರ ಸಂತೋಷ ನೋಡೋಕ್ಕಾಗಲ್ಲ. ಹೇಗಾದರೂ ಮಾಡಿ ಕಟ್ ಮಾಡ್ತೀನಿ, ಏನು ಮಾಡ್ತೀನಿ ನೋಡ್ತಾ ಇರೋ ಅಂತ. ಅದೇ ಅವ್ರದ್ದು ಪ್ಲ್ಯಾನು. ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಷ್ಟೇ. ಕ್ಲೋಸ್ ಅಲ್ಲಿಗೆ. ಎಕ್ಸೆಸಿವ್ಲಿ ಡಿಮ್ಯಾಂಡಿಂಗ್ ಅಫ್ಕೋರ್ಸು. ಯುವರ್ ಅಟೆನ್ಷನ್ ಆ್ಯಂಡ್ ಎಮೋಷನಲ್ ಸಪೋರ್ಟ್. ಅವ್ರಿಗೇನಂದರೆ ಅದೇ ಸೇಮು. ಎನರ್ಜಿ ವ್ಯಾಂಪರ್ಸ್ ಅಂದರೆ ಇನ್ನೇನು ಅಲ್ಲ, ಅದೇ ಡಿಸಾರ್ಡರ್ ಅವ್ರಿಗೆ, ಅದೇ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅಂತ ಹೇಳ್ತಾರದು. ಅಯ್ಯಪ್ಪ, ಅವ್ರು ಏನಾರು ಅವ್ರ ಲೈಫಲ್ಲಿ ಏನಾದ್ರು ಇದ್ದೀವಿ ಅಂತಂದರೆ ಬ್ಲಡ್ ಸಕ್ ಮಾಡಿಬಿಡೋ ಥರ ಸಾಯಿಸ್ಬಿಡ್ತಾರೆ ಎಳೆದು ಆಯಿತಾ. ಆ ರೀತಿ ಒಂದು ಏನೋ ಪಿಶಾಚಿಕ ವರ್ತನೆ ಇರುತ್ತೆ ಅವ್ರದ್ದು. ನೀವು ಗೊತ್ತಾಗಲ್ಲ ನೋಡೋಕ್ಕೆ ಏನು ಅಂತ. ಅಯ್ಯೋ, ಅವರು ಯಾವ ಥರ ಆ್ಯಕ್ಷನ್ ಇರುತ್ತೆ ಅಂದರೆ, ಅವ್ರು ಯಾರನ್ನು ಟಾರ್ಗೆಟ್ ಮಾಡಿರ್ತಾರೆ ಅವ್ರಿಗೆ ಮುಗಿಸೋವರೆಗೂ ಬಿಡಲ್ಲ. ಯಾವ್ಯಾವ ಥರ ಬೇಕಾದ್ರೂ ಏನೋ ಆ್ಯಕ್ಷನ್ ತೊಗೊಂಡಿದ್ದಾರೆ ಇಲ್ಲಿ. ಇಲ್ಲಾಂದರೆ ಈ ಥರ ಬರಲ್ಲ. ಈ ಥರ ಒಂದು ನಾರ್ಸಿಸಿಸ್ಟಿಕ್ ಕ್ಯಾರೆಕ್ಟರ್ಗೆ ಸಿಗಾಕೊಂಡಿದ್ದಕ್ಕೇ ಇಷ್ಟೂ ಎಳೆದಿರೋದು ಆಯಿತಾ. ಇದು ಮೋಸ್ಟ್ಲಿ 7/7 ಇರ್ಬೋದು, ಅಥವಾ ಇನ್ನೊಂದು ಇತ್ತಲ್ಲ ಲೈಕ್ 5/5/5 ಅಂತಲೂ ಬಂತು ಆಯಿತಾ. ಏನೋ 5 ಆಫ್ ಕಪ್ಸ್ ಬಂದಿತ್ತು. ಆ್ಯಕ್ಚುಲಿ ಒಂದು ಯಾರು ಇವರ ಏನು ತಂದೆಯವರು ಹೋಗಿಬಿಟ್ಟಿದ್ದಾರೆ ಅಂತಲೂ ತೋರಿಸಿದ್ರು. 5 ಜನ ಇದ್ದಾರೆ ಫ್ಯಾಮಿಲಿಲಿ ಅಂತ ತೋರಿಸಿದ್ರು. ಸಮಥಿಂಗ್ ಆ ಒಂದು ಸೀರೀಸ್ ನೋಡಿ ಬೇಕಾದರೆ ಆಯಿತಾ. ಸೊ ಅದು ಒಂದು ಲೇಡಿ ಕಥೆನೇ ಬಂದಿತ್ತು ಆಯಿತಾ. ಇದೂ ಒಂದು ಲೇಡಿ ಕಥೆನೇ ಇದೆ ಇಲ್ಲಿ 7/7 ಸೀರೀಸ್. ಆ್ಯಂಡ್ ನಾವುಗಳೂ ಅಷ್ಟೇ ಅಲ್ವಾ. ಇವಾಗ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ನಮ್ಗೆ ಎಲ್ಲೋ ಒಂದು ಕಡೆಗೆ ಹರ್ಟ್ ಆಗುತ್ತೆ, ಎಲ್ಲೋ ಒಂದು ಕಡೆಗೆ ಟ್ರಿಗರ್ ಆಗುತ್ತೆ. ಹೌದು, ಇಂಥವ್ರು ಇದ್ದರು ನಮ್ಮ ಲೈಫಲ್ಲಿ ಅಂತ. ಆ ಥರ ಅವ್ರದ್ದು ಕ್ಯಾರೆಕ್ಟರ್ ಯಾಕೆ ಹಂಗೆ ಮಾಡಿದ್ರು ಅಂತ ನಮ್ಗೆ ಅರ್ಥ ಆಗಲ್ಲ. ಯಾಕೆ ಈ ಥರ ನಡ್ಕೊಂಡ್ರು ನಮ್ಮ ಹತ್ರ, ಯಾಕೆ ಹಿಂಗೆ ಮಾಡಿದ್ರು ಅಂತ. ಬಟ್ ಅವ್ರಿಗೆ ಆ್ಯಕ್ಚುಲಿ ಒಂದು ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ. ನೀವು ನಂಬ್ತಿರೋ ಇಲ್ವೋ, ಅದೇ ಅಟ್ಯಾಚ್ಮೆಂಟ್ ತೋರಿಸ್ತಾ ಇದ್ದಾರೆ. ಅವ್ರಿಗೊಂದು ಅಟ್ಯಾಚ್ಮೆಂಟ್ ಇತ್ತು ಆಯಿತಾ, ಡೆಫಿನೆಟ್ಟಾಗಿತ್ತು ಅಂತ ಹೇಳ್ತಾ ಇದ್ದಾರೆ.
ಅಟ್ಯಾಚ್ಮೆಂಟ್ ಅಂದರೆ ಏನು, ನೆಗೆಟಿವ್ ಅಟ್ಯಾಚ್ಮೆಂಟು. ಅವ್ರಿಗೇನಂದರೆ ಅವ ಯಾವ ಥರ ಒಂಥರ ಪೈಶಾಚಿಕ ವರ್ತನೆ ಅಂತಿದ್ದಾರೆ, ಪಿಶಾಚಿಕ ವರ್ತನೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ ಇವ್ರದ್ದು, ಆಯಿತಾ. ಅಂದರೆ ಆ ಥರ ಯಾವ ಥರ ಅವ್ರಿಗೆ ಒಂದು ನೆಗೆಟಿವ್ ಥಾಟ್ಸ್ ಇರುತ್ತೆ ಅಂತಂದರೆ, ಬೇರೆ ಇನ್ನೇನು ಪಾಸಿಟಿವ್ ಥಾಟೇ ಇರಲ್ಲ. ಯಾರನ್ನು ಟಾರ್ಗೆಟ್ ಮಾಡ್ತಾರೆ ಅವರು, ಅವ್ರನ್ನ ಕ್ಲೋಸ್ ಮಾಡಬೇಕಷ್ಟೇ. ಅಂದರೆ ಆ ಲೆವೆಲ್ ತನಕ, ಯಾವ ಲೆವೆಲ್ ತನಕ ಬೇಕಾದ್ರೂ ಹೋಗ್ತಾರೆ ಅವರು. ಆ್ಯಂಡ್ ನೀವು ನೆಕ್ಸ್ಟ್ ಮೊಮೆಂಟ್ ನೋಡಿ ಅವ್ರು ಯಾವ ಥರ ಫ್ಲಿಪ್ ಆಗಿಬಿಡ್ತಾರೆ ಗೊತ್ತಾ. ಏನಿಲ್ಲ, ಅವ್ರೇನು ಮಾಡೇ ಇಲ್ಲ ನಾನು ಅನ್ನೋ ಥರ ಸುಮ್ಮನೆ ಆಗ್ಬಿಡ್ತಾರೆ ಸೈಲೆಂಟಾಗಿ. ನಮಗೆ ಆಶ್ಚರ್ಯ ಆಗ್ಬಿಡ್ಬೇಕು. ಆ್ಯಂಡ್ ಅಷ್ಟು ಹೇಟ್ರೆಡ್ನೆಸ್ ಇದ್ದರೂ ಕೂಡ ನೀವು ನೆಕ್ಸ್ಟ್ ಮೊಮೆಂಟ್ ಹೋಗಿ ಯಾರು ಎದುರಿಗೆ ಸಿಕ್ಕಿ ಮಾತಾಡಿದ್ರೆ ಒಂದು ಇಷ್ಟು ಕೂಡ ಬಿಟ್ಕೊಡಲ್ಲ. ಅವ್ರು ಏನು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಈ ಥರನೂ ಕ್ಯಾರೆಕ್ಟ್ರಾ ಅಂತ ಅನಿಸುತ್ತೆ. ಬಟ್ ಎಸ್, ಇದು ಭಯಂಕರ ನೆಗೆಟಿವು. ಇದು ಈ ಥರದವರು ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ಫಸ್ಟು ಹೇಳ್ತೀನಿ, ಬೌಂಡ್ರಿ ಹಾಕಿ. ಬಿಟ್ಟರೆ ವಾಪಸ್ಸು ಅಷ್ಟೇ ನಿಮ್ಮ ಕತೆ ಕ್ಲೋಸಲ್ಲಿಗೆ. ಓಹ್, ಅದಕ್ಕೆ ಎನರ್ಜಿ ವ್ಯಾಂಪೈರ್ ಅಂತಿರೋದು. ಪಿಶಾಚಿಗಳು ಅಂತ ಹೇಳ್ತಾ ಇದ್ದಾರೆ. ಎನರ್ಜಿ ಪಿಶಾಚಿಗಳು ಎಲ್ಲಿ ಒಂಚೂರು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ ಅಂದರೆ ಸಹಿಸೋಕ್ಕಾಗದೇ ಇರುವಂಥ ಪ್ರವೃತ್ತಿ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇಬ್ರದ್ದೂ ಇದು ಒಂದೇ ಅಲ್ಲ, ಇಬ್ರದ್ದು ಅದೇ ಹಣೆ ಬರ, ಆಯಿತಾ. ಅದಕ್ಕೆ ಇಷ್ಟು ಎಳಿತಾ ಇದೆ. ಸೊ ಓಕೆ, ನೋಡೋಣ ಬಿಡಿ ಇವರು ಇನ್ನೇನೇನು. ಸೊ ಈ ಎನರ್ಜಿ ವ್ಯಾಂಪೈರ್ ಅಂತ ಗೊತ್ತಾದ ಮೇಲೆ ಮುಗೀತಲಿಗೆ, ಆಯಿತಾ. ಎಸ್ ಬಾಬಾ, ಇನ್ನೇನು ಹೇಳಬೇಕು ಇವ್ರ ಬಗ್ಗೆ. ರೂಟ್ ವರ್ಕ್, ಸೀಕ್ ಸಮ್ ಒನ್ ಟು ಹೆಲ್ಪ್ ಯು ವಿತ್ ಎ ಪ್ರೊಟೆಕ್ಷನ್ ಸ್ಪೆಲ್. ಸೊ ಈ ಥರ ಇದ್ದಾರೆ ನಿಮ್ಮ ಲೈಫಲ್ಲಿ ಯಾರೋ ಅಂತ ಹೇಳ್ತಾ ಇದ್ದಾರೆ. ಸೊ ಹೆಣ್ಣೇ ಶತ್ರು, ಆಯಿತಾ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಏನು ಮಾಡ್ತೀರಾ? ಈಗ ಎಷ್ಟೋ ಕಡೆ ನೋಡ್ತೀವಲ್ವಾ, ತಾಯಿನೇ ಹೋಗಿ ಮಕ್ಕಳಿಗೆ ನೆಗೆಟಿವಿಟಿ ಆಗಲಿ ಅಂತ ಮಾಡಿಸಿರ್ತಾರೆ, ಆಯಿತಾ. ನಿಜವಾಗ್ಲೂ ಇದೇನು ಸುಮ್ಮನೆ ಹೇಳ್ತಾ ಇರೋದಲ್ಲ ನಾನು. ಯಾವ ತಾಯಿ ಮಾಡಿಸ್ತಾರೆ ಅಂತ ಕೇಳಬೇಡಿ, ಏಕೆಂದರೆ ದೊಡ್ಡ ಲಿಸ್ಟ್ ಇದೆ ನನ್ನ ಹತ್ರ ಯಾರ್ಯಾರು ಅಂತ. ಆ ಥರ ಇರುವಾಗ ಏನೂ ಮಾಡೋಕ್ಕಾಗಲ್ಲ. ಆ ಥರ ಬಂದ್ಬಿಡುತ್ತೆ. ಅವ್ರಿಗೂ ಎನರ್ಜಿ ವ್ಯಾಂಪರ್ಸ್ ಅವ್ರುಗಳು, ಆಯಿತಾ. ಸ್ವಂತ ಮಕ್ಕಳಿಗೇ ಮಾಡ್ತಾರೆ. ಅದು ಯಾತಕ್ಕೆ? ಇವಾಗ ನ್ಯೂಸ್ಗಳು ನೋಡ್ತಾ ಇದ್ದೀರಾ ನೀವು, ರೀಸೆಂಟ್ ನ್ಯೂಸ್ಗಳು ನೋಡಿ ಒಂಚೂರು, ಯಾವ್ಯಾವ ಥರ ಮಕ್ಕಳನ್ನ ಮುಗಿಸ್ತಾ ಇದ್ದಾರೆ ಅಂತ. ಸ್ವಂತ ತಾಯಿ, ಸ್ವಂತ ಮನೆಯವರು. ಲೈಕ್ ಅಯ್ಯಪ್ಪ, ನ್ಯೂಸೇ ನೋಡೋದು ಬೇಡ, ಅದಕ್ಕೇ ಸ್ವಿಚ್ ಆಫ್ ಮಾಡಿಬಿಡಿ ಅಂತ ಹೇಳೋದು ಫೋನ್ನ ನಾನು. ವಾರದಲ್ಲಿ 1-2 ದಿವಸನಾದರೂ ಸ್ವಿಚ್ ಆಫ್ ಮಾಡಬೇಕು, ಆಯಿತಾ. ಆ ಥರ. ಆ್ಯಂಡ್ ಇಲ್ಲಿ ರೂಟ್ ವರ್ಕ್ ಮಾಡಿದ್ದಾರೆ, ಆಯಿತಾ. ಭಯಂಕರ ನೋಡಿ, ಮಾಸ್ಕು ನಿಮಗೇನೂ ಗೊತ್ತಾಗಲ್ಲ. ನಾನು ಹೇಳಿದ್ನಲ್ಲ, ಅದನ್ನೇ ಹೇಳಿಸಿದ್ದವರು. ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಎಷ್ಟು ಒಳ್ಳೆ ಮನುಷ್ಯ ಅಥವಾ ಎಷ್ಟು ಒಳ್ಳೆ ಮನುಷ್ಯೇ ಅನ್ನಿಸ್ಬೇಕು. ಅವ್ರು ಮಾಡೋ ರೂಟ್ ವರ್ಕ್ ಹೆಂಗೆ ಮಾಡಿರ್ತಾರೆ ಅಂತಂದರೆ ನೀವು ನಂಬಕ್ಕೆ ಆಗಲ್ಲ. ಆ ಥರ ಒಂದು ಸಹಾಯ ತಗೋತಾರೆ, ಆಯಿತಾ. ಸಖತ್ತು. ಈ ಎನರ್ಜಿ ವ್ಯಾಂಪೈರ್ಸ್ ಜೊತೆಗೆ ಮಾತ್ರ ಯಪ್ಪ ರಾಮ, ಎಲ್ಲಿ ತನಕನಾದರೂ ಬೇಕಾದ್ರೂ ಹೋಗ್ತಾರೆ, ಏನು ಬೇಕಾದರೂ ಮಾಡೋಕ್ಕೂ ಹೇಸಲ್ಲ ಅಂಥ ಒಂದು ಪ್ರವೃತ್ತಿ. ಆ ಥರ ಇದ್ದಾರೆ ಇವಾಗ ನಿಮ್ಮ ಲೈಫಲ್ಲಿ ಯಾರೋ ಅಂತ ಹೇಳ್ತಾ ಇದ್ದಾರಪ್ಪ, ಓಕೆನಾ. ಆ್ಯಂಡ್ ಸೀಕ್ ಸಮ್ ಹೆಲ್ಪ್ ಫಾರ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಈ ಥರ ಇದ್ದಾರೆ ಯಾರೋ ಅಂತಂದರೆ ಪ್ರೊಟೆಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಪ್ರೊಟೆಕ್ಷನ್ ತೊಗೊಳ್ಳಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಫೋನ್ ಖಂಡಿತ ರಿಸೀವ್ ಮಾಡ್ತಾಯಿಲ್ಲ ಇವಾಗ. ನೀವು ಪ್ರೊಟೆಕ್ಷನ್ ಬೇಕು ಅಂತಂದರೆ ನಾನು ಹೇಳಿದ್ದೀನಿ ಆಗಲೇ, ಮತ್ತೆ ಅದನ್ನೇ ಫೋನ್ ಮಾಡಿ ವಿಚಾರಿಸೋದು, ಫೋನ್ ಮಾಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ, ಆಯಿತಾ. ಈಗ ನಾನು ವೀಡಿಯೋಲಿ ಏನು ಹೇಳ್ತೀನಿ ಅದನ್ನೇ ನೀವು ಫೋನ್ ಮಾಡಿದಾಗಲೂ ಅದೇ ಮಾತೇ ಹೇಳೋದು. ನಾನೇನು ಸ್ಪೆಷಲ್ಲಾಗಿ ಏನೂ ಹೇಳೋದಿಲ್ಲ. ಸೊ ಒಬ್ಬೊಬ್ಬರು ಎನರ್ಜಿ ಒಂದೊಂದು ಥರ ಇರುತ್ತೆ, ಅರ್ಥ ಆಯ್ತಾ. ಒಬ್ಬೊಬ್ಬರು ಎನರ್ಜಿಗೂ ವರ್ಕ್ ಮಾಡಬೇಕಾಗತ್ತೆ, ಕೂತ್ಕೊಂಡು ಪೂಜೆ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ 1 ವಾರಕ್ಕೆ 1,000 ರೂಪಾಯಿ ಒಬ್ಬರಿಗೆ, ಆಯಿತಾ. ನೀವು ಒಂದೇ ಫ್ಯಾಮಿಲಿಯವರು ಅಂದ್ಬಿಟ್ಟು ಮಾತ್ರಕ್ಕೆ ಫ್ಯಾಮಿಲಿಯವ್ರದ್ದೆಲ್ಲ ಬರೋದು. ನಿಮ್ಮ ಎನರ್ಜಿ ಏನು ನಿಮಗೆ ಕ್ಲಿಯರ್ ಆಗಬೇಕು, ಆ ಥರ ವರ್ಕ್ ಮಾಡಬೇಕು, ಪೂಜೆ ಮಾಡಬೇಕು. ಸೊ ಹಾಗಾಗಿ ಒಬ್ಬರಿಗೆ 1,000 ರೂಪಾಯಿ, ಅರ್ಥ ಆಯ್ತಾ. 1 ವಾರಕ್ಕೆ ಪ್ರೊಟೆಕ್ಷನ್ ಬೇಕು ಅಂದರೆ ನಾನು ಹೇಳ್ತಾ ಇರೋದು. ಫೋನ್ ಮಾಡಿದ್ರೆ ಖಂಡಿತ ಫೋನ್ ತೊಗೊಳ್ಳಲ್ಲ ನಾನು, ಆಯಿತಾ. ನೀವು ಬೇಜಾರು ಮಾಡ್ಕೋಬೇಡಿ, ಫೋನ್ ತೊಗೊಳ್ಳಲ್ಲ ನಾನು. ನೀವೇನು ಫೋನ್ ಮಾಡಿ ನಾನು ಹಲೋ, ಹ್ಞೂ ಹೌದು ಇದೇ ಆ ಥರ ಹೌದು ಅಂತ ನಾನು ಇದು ಏನು ಹೇಳಿರ್ತೀನಿ ಇದನ್ನೇ ರಿಪೀಟ್ ಮಾಡ್ತೀನಿ ಫೋನಲ್ಲೂ ಅಲ್ವಾ. ನಾನೇನು ಸಪ್ರೇಟಾಗಿ ಇನ್ನೇನು ಹೇಳಲ್ಲ. ಮತ್ತು ಏನಕ್ಕೆ ಕಾಯ್ತೀರಾ? ಮತ್ತು ನಿಮಗೇನೋ ತೊಂದರೆ ಆಗಿದೆ ಅಂತಂದರೆ ಫಸ್ಟು ಪ್ರೊಟೆಕ್ಷನ್ ತೊಗೊಳ್ಳಿ. ಏನಿಲ್ಲ, ಸಿಂಪಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ಶೇರ್ ಮಾಡಿ ವಾಟ್ಸಪ್ಪಲ್ಲಿ.
ಪ್ರೊಟೆಕ್ಷನ್ ಅಂತ ಹಾಕಿ ಆಯಿತಾ. ಅಷ್ಟು ಹಾಕಕ್ಕೆ ಬರದೇ ಇರುವಷ್ಟು ಏನೂ ಅಲ್ಲ, ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ನಿಂಗೆ ಗೊತ್ತಿಲ್ಲ ಅಂತಂದರೆ ಯಾರಾದ್ರು ನಿಮ್ಮ ಮಕ್ಳದ್ದು ಹೆಲ್ಪ್ ತೊಗೊಳ್ಳಿ, ಅಥವಾ ಅಕ್ಕಪಕ್ಕ ಯಾರಾದ್ರು ಇರ್ತಾರಲ್ವ, ಓದು ಬರೆಯೋಕ್ಕೆ ಬರೋರು ಇದ್ದೇ ಇರ್ತಾರೆ, ಯಾರದ್ದೋ ಒಬ್ಬರು ಸಹಾಯ ತೊಗೊಂಡು ಹಾಕಬೇಕಾಗತ್ತೆ ಆಯಿತಾ. ಖಂಡಿತ ನಾನು ಫೋನ್ ತೊಗೋತಾ ಇಲ್ಲ. ಆ್ಯಂಡ್ ಸುಮ್ಮನೆ ಏನಾಗುತ್ತೆ ಗೊತ್ತಾ, ಅದೇ ಟೈಮ್ ಆಗಿಬಿಡುತ್ತೆ ನನಗೆ. ಬೆಳಗ್ಗೆ ಎದ್ದರೆ ಬರೀ ಅದೇನೇನೆ ಹಿಂಗಿದೆ. ಆಯಿತು, ನಿಮ್ಮದೇ ಎನರ್ಜಿ ಬರ್ತಾ ಇರೋದು ಆಯಿತಾ. ನಿಮ್ಮ ಲೈಫಲ್ಲಿ ಯಾರೋ ಇದ್ದಾರೆ 100% ಈ ಥರನೇ ಬರುತ್ತೆ. ಈ ಥರ ಇದ್ದಾರೆ ಅಂತ ಗೊತ್ತಾದಾಗ ಮತ್ತೆ ನೀವು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿ, ನೀವು ದುಃಖ ಹೇಳ್ಕೊಂಡು ಸಂಕಟ ಪಡ್ತಾ ಇರ್ತೀರಾ. ನನಗೆ ಗೊತ್ತು ನಿಮ್ಮ ಸಂಕಟ ನೀವು ಬೇಕು ಅಂತ ಏನೂ ಹೇಳಲ್ಲ ಆಯಿತಾ. ಇರೋದನ್ನೇ ಇರೋ ತೊಂದರೆ ನೋವನ್ನ ಹಂಚ್ಕೋತೀರಾ ಅಂತ. ಬಟ್ ಅದೇನಾಗುತ್ತೆ ಅಂತಂದರೆ, ಈಗ ನೋಡಿ, ಬೆಳಗ್ಗೆ ಎದ್ದೇಳ ತಕ್ಷಣ ಒಂದು 5 ಜನದ್ದು ಫೋನ್ ಮಿಸ್ಡ್ ಕಾಲ್ ಇರುತ್ತೆ. ನೀವು 5 ಜನದ ಹತ್ರ ಮಾತಾಡ್ತಾ ಇದ್ದರೆ ಒಂದು 10 ನಿಮಿಷ ಅಂತ ಮಾತಾಡಿದ್ರೂ ನಾನು ಬೇರೆ ನನಗೂ ಕೆಲಸ ಇರುತ್ತೆ ಅಲ್ವಾ. ಇದನ್ನೇ ಹೇಳಿದ್ದೀನಿ, ಫೋನ್ ಮಾಡಬೇಡಿ ದಯವಿಟ್ಟು ಅಂತ ಆಯಿತಾ. ನೋಡಿ, ಇದು ಫೋನ್ ನಂಬರು 9980800552 ಅಂತ ಆಯಿತಾ. ಈ ಫೋನ್ ನಂಬರ್ ಕೊಡ್ತಾ ಇರೋದು ಬರೀ ಪೇಮೆಂಟ್ ಮಾಡೋಕ್ಕೆ ಅಷ್ಟೇ. ಫೋನ್ ಮಾಡಿದ್ರೆ ಫೋನ್ ತೊಗೊಳ್ಳಲ್ಲ ನಾನು, ಅರ್ಥ ಆಯ್ತಾ. ದಯವಿಟ್ಟು ಫೋನ್ ಮಾಡಬೇಡಿ. ಏನಿದ್ರು ಮೆಸೇಜ್ ಹಾಕಿ. ಪೇಮೆಂಟ್ ನಿಮಗೆ ಬೇಕಾ ಹೀಲಿಂಗ್ ತೊಗೊಳ್ಳಿ, ಮತ್ತೆ ಏನೂ ವಿಚಾರಿಸೋದು ಬೇಕಾಗಿಲ್ಲ. ಹೀಲಿಂಗ್ ಅಂದ್ರೇನು ಅಂತ ಕೇಳ್ತಾ ಇರ್ತೀರಾ. ಇನ್ನು ಎಷ್ಟು ಸಲ ಹೇಳಿದ್ದಾಯಿತು, ಎಕ್ಸ್ಪ್ಲೇನ್ ಮಾಡಿದ್ದಾಯಿತು. ದೂರದಿಂದ ನಿಮಗೆ ಇರೋ ತೊಂದರೆನ ನಿವಾರಣೆ ಮಾಡೋ ಪೂಜೆ ಅಂತ ಹೇಳಿದ್ದೀನಿ, 1000 ಸಲ ಹೇಳಿದ್ದೀನಿ. ಪ್ರತಿ ವಿಡಿಯೋಗಳಲ್ಲಿ ಬೇರೆಯವ್ರು ಹೇಳ್ತಾರಲ್ವ ಏನು ಮಾಡ್ತಾರೆ ಅಂತ, ಪ್ರತಿ ವಿಡಿಯೋಲೂ ಇನ್ನು ಮುಂದೆ ನಾನು ಶುರು ಮಾಡಬೇಕಾಗತ್ತೆ ಅಷ್ಟೇನೆ. ಸುಮ್ಮನೆ ಅದೊಂದು 2-3 ನಿಮಿಷ ಹತ್ರ ಹೋಗ್ಬಿಡುತ್ತಲ್ಲ, ನನಗೆ ಯಾತಕ್ಕೆ ಆ ಥರ ಪಾಪ ನಿಮಗೂ ಬೇಜಾರಾಗುತ್ತೆ, ದಿನ ಅದೇ ಹೇಳಬೇಕಲ್ಲ ಅಂತ ನಾನು ಡೈರೆಕ್ಟ್ ಪಾಯಿಂಟ್ ಮಾತಾಡಿ ಮುಗಿಸ್ತಾ ಇರ್ತೀನಿ ಅಷ್ಟೇ, ಓಕೆನಾ. ಸೊ ನಂಬರ್ ಇರೋದು ಫೋನ್ ಮಾಡೋಕ್ಕಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಗೊತ್ತು ನಿಮಗೆ ತೊಂದರೆ ಇದೆ, ಸಂಕಟ ಆಗುತ್ತೆ, ಕಷ್ಟ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮದೇ ಎನರ್ಜಿ ಇಲ್ಲಿ ಬರ್ತಾ ಇರೋದು ಆಯಿತಾ. ಸೊ ಇದು ಯಾರೋ ಬೇರೆ ಇನ್ನೇನೂ ಅಲ್ಲ, ನಿಮ್ಮದೇ ಎನರ್ಜಿ ಬರೋದು. ನನಗೂ ಅರ್ಥ ಆಗುತ್ತೆ, ತೋರಿಸ್ತಾರೆ ನನಗೇನೆ ಆಯಿತಾ. ನನಗೆ ಯಾವ ಥರ ತೋರಿಸಿರ್ತಾರೆ, ನಾನು ಅದರಲ್ಲಿ ನಿಮಗೆ ಬರೀ 1% ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀನಿ ಅಷ್ಟೇ. ಇಲ್ಲಿ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿರಲ್ಲ, ಅರ್ಥ ಆಯ್ತಾ. ಗೊತ್ತು ನನಗೂ ಎಷ್ಟು ಹೇಳ್ಬೋದು ಅಷ್ಟೇ ಹೇಳೋಕ್ಕೆ ಸಾಧ್ಯ ಆಗೋದು, ಜಾಸ್ತಿ ಹೇಳೋಕ್ಕೆ ಬರಲ್ಲ. ಹೇಳೋದು ಸರಿನೂ ಹೋಗಲ್ಲ, ಯಾಕೆಂದರೆ ತುಂಬ ಹಿಂಸೆ ಅನಿಸುತ್ತೆ ಅದು ಒಂದೊಂದು ಸಲ. ಆ ಥರ ಹೇಳಲ್ಲ ನಾನು ಫುಲ್ಲು ಆಯಿತಾ. ಆ್ಯಂಡ್ ಅದಕ್ಕೋಸ್ಕರ ಅಂತಲೇ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ದಯವಿಟ್ಟು ಫೋನ್ ರಿಸೀವ್ ಮಾಡಲ್ಲ ನಾನು ಆಯಿತಾ. ನೀವು ಫೋನ್ ಮಾಡಿರ್ತೀರಾ, ನಿಮ್ಗೇನಾದ್ರು ಅನಿಸಿದ್ರೆ ನಾನು ಫೋನ್ ಮಾಡಿ, ನಾ ಫೋನ್ ತೊಗೊಂಡ್ರಷ್ಟೇ ನಾನು ಹೀಲಿಂಗ್ ತೊಗೋತೀನಿ ಅಂತ ನೀವು ವೆಯ್ಟ್ ಮಾಡಬೇಕಾಗತ್ತೆ. ನಾನೇನು ಮಾಡೋಕ್ಕಾಗಲ್ಲ. ನಾನು ಯಾವಾಗ ಫೋನ್ ತೊಗೋತೀನಿ ನನಗೆ ಗೊತ್ತಿಲ್ಲ ಆಯಿತಾ. ಪ್ರೊಟೆಕ್ಷನ್ ಬೇಕು ಅಂದರೆ ಸೀದಾ ಪೇಮೆಂಟ್ ಮಾಡಿ, ಪೇಮೆಂಟ್ ಸ್ಕ್ರೀನ್ಶಾಟ್ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಪ್ರೊಟೆಕ್ಷನ್ ಅಂತ ಹಾಕಿ. ಇಲ್ವಾ ಪರ್ಸನಲ್ ರೀಡಿಂಗ್ ಅಂತ ಬೇಕಾ, ಪರ್ಸನಲ್ ರೀಡಿಂಗ್ ಅಂತ ಹಾಕಿ. ಎಷ್ಟೆಷ್ಟು ಅಂತ ನಾನು ಡೀಟೇಲ್ಸ್ ಹಾಕ್ತೀನಿ ನಿಮಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಕ್ಚುಲಿ ಕೆಳಗೆ ಇರುತ್ತೆ. ನಿಮಗೆ ನೋಡೋಕ್ಕೆ ಗೊತ್ತಾಗ್ತಿಲ್ಲ ಅಂತಂದರೆ ಜಸ್ಟ್ ಡಿಸ್ಕ್ರಿಪ್ಷನ್ ಪರ್ಸನಲ್ ರೀಡಿಂಗ್ ಅಂತ ಹಾಕಿ, ಅದಕ್ಕೆ ನನಗೇನು ಎಷ್ಟೆಷ್ಟು ಚಾರ್ಜಸ್ ಅಂತ ಹಾಕ್ತೀನಿ ಆಯಿತಾ. ಆ ಥರ ಪೇ ಮಾಡಿ ತೊಗೊಳ್ಳಿ ಅಷ್ಟೇ, ಸಿಂಪಲ್. ಮತ್ತು ಫೋನಲ್ಲಿ ಮಾತಾಡೋ ಥರ ಏನೂ ಇಲ್ಲ ಅಷ್ಟೇ, ಓಕೆನಾ. ಸೊ ಅದನ್ನೇ ಹೇಳ್ತಿದ್ದಾರೆ, ಯಾಕೆಂದರೆ ಇಲ್ಲಿ ಬರ್ತಿರೋ ಎನರ್ಜಿ ಆ ಥರ ತುಂಬ ಹೆವಿ ಇದೆ, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಮತ್ತೆ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇದು ಮಾಡ್ತಾ ಇರೋದವರು ಆ್ಯಕ್ಚುಲಿ ಇದು ಪಿಶಾಚಿಗಳು ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಇಷ್ಟರ ಮೇಲೆ ಇನ್ನೇನೂ ಹೇಳಲ್ಲ ಆಯಿತಾ. ಆ್ಯಕ್ಚುಲ್ ಪಿಶಾಚಿಗಳು ಅಂತಲೇ ಅರ್ಥ ಇದಕ್ಕೆ, ಇನ್ನೇನು ಹೇಳಲಿ ನಾನು. ಈ ಥರದವ್ರು ನಿಮ್ಮ ಲೈಫಲ್ಲಿದ್ದಾರೆ, ನನಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಬೇಕು ಅಂದರೆ ಖಂಡಿತ ಡೈರೆಕ್ಟ್ ಹೀಲಿಂಗ್ ತೊಗೊಳ್ಳಿ, ಅಥವಾ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ. ಆ ಫೋನ್ ನಂಬರ್ ಕೊಟ್ಟಿರೋದು ಜಸ್ಟ್ ಪೇಮೆಂಟ್ ಮಾಡಿ, ಸಹಾಯ ಏನಾದರೂ ಆಗಬೇಕು ಅಂದರೆ ತೊಗೊಳ್ಳಿ ಅಂತ ಅಷ್ಟೇ ಫೋನ್ ನಂಬರ್ ಕೊಡ್ತಿರೋದು ಆಯಿತಾ. ಓಕೆ, ಸೊ ಓಕೆ, ಇದು ಇಲ್ಲಿಗೇ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡೋಣ ಇವ್ರು ಏನು ಮಾಡಿದ್ದಾರೆ ಗೊತ್ತಾಯ್ತು ಇವಾಗ. ಸೊ ನೆಕ್ಸ್ಟು ನೋಡೋಣ ಇನ್ನೇನು ಹೇಳಿಸ್ತಾರೆ. ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಓಕೆನಾ ನಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.